ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ವಿಚಾರ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಸೇರಿದಂತೆ ಮುಖಂಡರಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿರುವಂತಹದ್ದು. ಮಾಜಿ ಶಾಸಕ ಸಚಿವರಾದಂತಹ NH ಶಿವಶಂಕರ ರೆಡ್ಡಿ ಅವರ ಹೆಸರು ಪ್ರಸ್ತಾಪ ಆಗ್ತಿದ್ದಂತೆ ಬೇರೆ ಸಮುದಾಯದ ಮುಖಂಡರು ನಮಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವ ಅಹಿಂದ ನಾಯಕರಾದಂತಹ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಅವರು ಕೂಡ ಈ ಒಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಕೇಳಿ ಮಾಹಿತಿ ಪಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲನೇದಾಗಿ ತಮಗೆ ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ? ನಾನೊಬ್ಬ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕು ಅನ್ನೋ ಹಂಬಲದಿಂದ ನಾನು ಅಧ್ಯಕ್ಷ ಸ್ಥಾನ ಕೇಳ್ತಾ ಇದ್ದೀನಿ. ಯಾಕೆ ಕೊಡಬೇಕು ಅಂದರೆ 30 ವರ್ಷಗಳಿಂದ ಪಾರ್ಟಿ ಕೆಲಸ ಮಾಡಿದ್ದೀನಿ. ಇವತ್ತು ಪಾರ್ಟಿ ಕಟ್ಟಬೇಕಂತ ನಾನು ತಗೊಳ್ತಾ ಇದ್ದೀನಿ ಪಾರ್ಟಿದು. ಈಗ AICC ವೀಕ್ಷಕರು ಬಂದಿದ್ರು, ಏನು ಹೇಳಿದ್ರು ಸರ್? ಆ ಸಂದರ್ಭದಲ್ಲಿ ಏನು ಹೇಳಿದ್ರು? AICC ವೀಕ್ಷಕರು ಕೇಳಿದ್ದಾರೆ, ನನ್ನ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ನೀವು ಪಾರ್ಟಿನ ಶಕ್ತಿ ತುಂಬಿಸ್ತೀರಿ, ನಿಮ್ಮ ಶಕ್ತಿ ಏನು, ಇವೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದೀನಿ ಅವರಿಗೆ. ಈಗ NH ಶಿವಶಂಕರ ರೆಡ್ಡಿ ಕೂಡ ಅಧ್ಯಕ್ಷ ಸ್ಥಾನದ ಕಣದಲ್ಲಿದ್ದಾರೆ ಅಂತ ಕೇಳಿ ಬರ್ತಿದೆ. ಏನು ಹೇಳ್ತೀರಿ? ಆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂಥವರು ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ? ಖಂಡಿತ ಅವ್ರು ಬರೋದು ನಮ್ಗೆ ಭಾಳ ತುಂಬ ಖುಷಿ, ಸ್ವಾಗತ ಮಾಡ್ತೀನಿ. ಯಾಕಂದರೆ ಅವರು ಹಿರಿಯರು, ಅವರಂಥವರು ಪಾರ್ಟಿಗೆ ಅಧ್ಯಕ್ಷರಾಗೋದು ಭಾಳ ಸಂತೋಷ ನನಗೆ. ಆದರೂ ಕೂಡ ನಮ್ಮ ಒಂದು ಆಸೆ ಕೂಡ ಇದೆಯಲ್ಲ, ಪಾರ್ಟಿ ಅಂದಮೇಲೆ ಸುಮಾರು ಜನ ಕೇಳ್ತಾರೆ. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಒಪ್ಕೊಳ್ತೀನಿ. ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳ್ತಿದ್ರು, ಅಹಿಂದ ಅಂತ ಬಂದರೆ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಿ, ಜನರಲ್ ಅಂತ ಬಂದರೆ NH ಶಿವಶಂಕರ ರೆಡ್ಡಿಗೆ ನನ್ನ ಬೆಂಬಲ ಇರುತ್ತೆ ಅಂತ. ಒಂದು ವೇಳೆ ಅವರು ಕಣದಲ್ಲಿದ್ದರೆ ನಿಮ್ಮ ನಿರ್ಧಾರ ಏನು ಅಂತ? ಖಂಡಿತ ನಾನು ಜನರಲ್ಲು OBC ಅನ್ನೋ ಪ್ರಶ್ನೆದಲ್ಲಿ ನಾನಿಲ್ಲ, ನಿಷ್ಠಾವಂತವಾಗಿ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಿದ್ದೀನಿ. ಆ ದೃಷ್ಟಿಯಿಂದ ನಾನು ಮಾಡಲಿ ಅಂತ ಹೈಕಮಾಂಡ್ ನಾನು ಕೇಳ್ಕೊಳ್ತಾ ಇರ್ತೀನಿ. ಈಗ ಅಧ್ಯಕ್ಷ ಸ್ಥಾನದ ಒಂದು ಆಯ್ಕೆ ವಿಚಾರದಲ್ಲಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಸೇವೆಗಳನ್ನ ಗುರುತಿಸಿ ಒಂದು ಸ್ಥಾನಮಾನ ಕೊಡುವಂಥ ಕೆಲಸ ಆಗುತ್ತಾ, ಇಲ್ಲ ಬೇರೆ ಏನಾದರೂ ಮಾನದಂಡಗಳಿದೆಯಾ ಅಂತ? ಖಂಡಿತ ನಾನು ಏನು 30 ವರ್ಷದಿಂದ ಪಾರ್ಟಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ನೋಡೇ ನಾನು ಕಾಂಗ್ರೆಸ್ ಪ್ರೆಸಿಡೆಂಟ್ ಕೊಡ್ತಾ ಇದ್ದಾರೆ, ಅವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹೊರತು ನಾನು ಬೇರೆ ಏನು ಆಸೆ ಇಟ್ಕೊಂಡು ನಾನು ಕೇಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅಧ್ಯಕ್ಷ ಸ್ಥಾನದ ಆ ಒಂದು ಸ್ಥಾನ ಕೈ ತಪ್ಪಿದರೆ ನಿಮ್ಮ ಮುಂದಿನ ನಿರ್ಧಾರ ಇರುತ್ತೆ? ಈಗಾಗಲೇ ನನಗೆ 2 ಸತಿ MLAಗೆ ಆಸ್ಪಿರೆಂಟ್ ಆಗಿ 2 ಸತಿ ಟಿಕೆಟ್ ಸಿಕ್ಕಿಲ್ಲ. ಆದರೂ ಕೂಡ ಪಾರ್ಟಿಯಲ್ಲಿದ್ದು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಅಧ್ಯಕ್ಷರು ಕೊಡದಿದ್ರೂ ಪರವಾಗಿಲ್ಲ, ನಾನು ಪಾರ್ಟಿ ಕೆಲಸ ಮಾಡ್ತೀನಿ. ಅಧ್ಯಕ್ಷರಾಗಿ ನಿಮ್ಮ ಮುಂದಿರುವ ಸವಾಲುಗಳೇನು ಸರ್? ತಕ್ಷಣವಾಗಿ ಗ್ರಾಸ್ ರೂಟ್ ಲೆವೆಲ್ ಇರತಕ್ಕಂಥ ಬೂತ್ಗಳಲ್ಲಿ ಜನಸಂಘಟನೆ ಮಾಡಿ ಶಕ್ತಿಗೆ ಪಾರ್ಟಿಗೆ ಶಕ್ತಿ ತುಂಬೋದೇ ಮೊದಲನೇ ಕೆಲಸ. ಆಮೇಲೆ ಕೆಲವು ಲೀಡರ್ಗಳನ್ನ ಒಗ್ಗೂಡಿಸಿ ಒಂದು ಹೊಂದಾಣಿಕೆಯಿಂದ ಹೋಗಬೇಕಾಗಿದೆ, ಅದನ್ನು ಸರಿ ಮಾಡೋ ಕೆಲಸನೂ ಮಾಡಬೇಕಾಗ್ತದೆ. ಈಗ ಅಧ್ಯಕ್ಷರ ಸ್ಥಾನದ ವಿಚಾರವಾಗಿ ನಿಮಗೆ ಯಾವೊಂದು ನಾಯಕರ ಬೆಂಬಲ ಇದೆ ಅಂತ? ಯಾವ ನಾಯಕರು ಅಂದರೆ ಎಲ್ಲ ನಾಯಕರು ಚೆನ್ನಾಗಿದ್ದಾರೆ ನನ್ನ ಹತ್ರ, ಯಾರು ನನಗೆ ವಿರೋಧಿಗಳಿಲ್ಲ ಪಾರ್ಟಿಯಲ್ಲಿ. ಇವತ್ತು ಪ್ರಕಾಶ್ ಇರ್ಬೋದು, ನಮ್ಮ ಶಿವಶಂಕರ ರೆಡ್ಡಿ ಅವರು ಇರ್ಬೋದು, ನಮ್ಮ ರಾಜೀವ್ ಗೌಡರು, ಸಹನಾ ಅವರು ಇರ್ಬೋದು, ಎಲ್ಲರೂ ನಮ್ಮ ಆತ್ಮೀಯರೇ. ಎಲ್ಲ ಪಾರ್ಟಿಯಲ್ಲಿ ಕೇಳ್ತಾರೆ, ಯಾರು ವಿರೋಧಿಗಳಿಲ್ಲ, ಯಾರು ಎಲ್ಲ ಚೆನ್ನಾಗಿದ್ದಾರೆ. ಬೇಕು ಅಂತಲೇ ಏನಾದರೂ ನಾವು ಕೂಡ ಅಧ್ಯಕ್ಷರ ಸ್ಥಾನ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಿದ್ದೀರಾ ಏನು ಅಂತ? ಅದು ನಾನು ಹೆಂಗೆ ಹೇಳಿ, ಅವರು ಯಾವ ಥರ ಬರ್ತಾರೆ ಅನ್ನೋದು ನನಗೂ ಗೊತ್ತಾಗಲ್ಲ. ಬರಲಿ, ಸಂತೋಷ. ಯಾರೇ ಬಂದರೂ ಅಧ್ಯಕ್ಷರಾದ ನಮ್ಮ ಪಾರ್ಟಿ ಸ್ಟ್ರೆಂತ್ ಅಂತ ಗೊತ್ತಾಗುತ್ತೆ. ಈಗ ಜಾಸ್ತಿ ಜನ ಕೇಳಿದಷ್ಟು ಪಾರ್ಟಿಗೆ ಥರ ಸ್ಟ್ರೆಂತ್ ಇದೆ ಅಂತ ನಾವು ತಿಳ್ಕೊಬೋದು. ಶಾಸಕರು ಹೇಳ್ತಿದ್ರು, NH ಶಿವಶಂಕರ ರೆಡ್ಡಿ ಮತ್ತು ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಅವರು ನಡುವೆ ತೀವ್ರ ಪೈಪೋಟಿ ಇದೆ, ಇಬ್ಬರಲ್ಲೇ ಫೈಟ್ ಇರೋದು ಅಂತ ಹೇಳ್ತಿದ್ರು. ಇಬ್ಬರು ಏನಾದರೂ ಕಣದಲ್ಲಿ ಉಳ್ಕೊತೀರಾ ಏನದು? ಫೈಟ್ ಅನ್ನೋದು ನಮ್ಮಿಬ್ಬರಲ್ಲಿ ಯಾವುದೂ ಇಲ್ಲ. ಈಗಾಗಲೇ ಸುಮಾರು 18 ಜನಕ್ಕೂ ಫೈಟ್ ಇದೆ. 18 ಜನ ಹಾಕಿದ್ದಾರೆ. 18 ಜನದಲ್ಲಿ ಹೈಕಮಾಂಡಿಗೆ 6 ಜನ ಲೀಸ್ಟ್ ಕಳಿಸಿದಾರಂತೆ. ಆ 6 ಜನದಲ್ಲಿ ನಂದು ಒಂದು ಹೆಸರಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಖಂಡರಿಗೆ, ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತೀರಿ ಸರ್? ಎಲ್ಲ ಸಾರ್ವಜನಿಕವಾದ ಒಳ್ಳೆಯ ಕೆಲಸಗಳು ಮಾಡಲಿ, ಯಾವುದೇ ಜನಗಳಲ್ಲಿ ಹೊಂದಾಣಿಕೆಯಿಂದ ಹೋಗೋದೇ ನಾನು ಭಾಳ ಮುಖ್ಯ. ನನ್ನ ಶಿಸ್ತು ಭಾಳ ಮುಖ್ಯ ಪಾರ್ಟಿಯಲ್ಲಿ, ಅದನ್ನು ಪಾಲನೆ ಮಾಡೋದೇ ನನ್ನ ಕರ್ತವ್ಯ. ನಿಮ್ಮ ಆಯ್ಕೆ, ಒಂದು ಅಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರದಲ್ಲಿ ಏನು ಹೇಳ್ತೀನಿ? ಆಯ್ಕೆಗಳ ನಂದು ಆದ ತಕ್ಷಣ ನಾನು ಅದೇ ಹೇಳ್ದಲ್ಲ, ಗ್ರಾಸ್ ರೂಟ್ ಲೆವೆಲ್ಲಿ ಏನು ಬೂತ್ ಮಟ್ಟದಿಂದ ಪಾರ್ಟಿನ ಕಟ್ಟಬೇಕಾಗಿದೆ. ಇಲ್ಲಿ ಭಾಳ ಜಿಲ್ಲೆಯಾದ್ಯಂತ ಮುಖಂಡರುಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಸೇರಿಸ್ಕೊಂಡು ಸಂಘಟನೆ ಮಾಡಿ ಒಂದೇ ವೇದಿಕೆಯಲ್ಲಿ ತರೋದೇ ನನ್ನ ಮುಖ್ಯ ಧ್ಯೇಯ ಮತ್ತು ಉದ್ದೇಶ. ಫಸ್ಟು ಅದು ಮಾಡ್ತೇನೆ. ಇದಿಷ್ಟು ಹಿಂದುಳಿದ ವರ್ಗಗಳ ನಾಯಕ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಮಂಜುನಾಥ PB, News 27 ಕನ್ನಡ, ಚಿಕ್ಕಬಳ್ಳಾಪುರ.